ಸಂಸಾರದ ಗುಟ್ಟನ್ನ ಮೂರನೇ ವ್ಯಕ್ತಿ ಹತ್ರ ಯಾವತ್ತೂ ಹೇಳ್ಕೊಳಕ್ ಹೋಗ್ಬೇಡಿ. ಸಂಸಾರದ ಗುಟ್ಟು ಯಾವಾಗ್ಲೂ 4 ಗೋಡೆ ಮಧ್ಯೆನೇ ಇರಬೇಕು. ಹೊಡಿಲಿ ಬಡಿಲಿ ಅನ್ಲಿ ಆಡ್ಲಿ ಎಲ್ಲಾರ ಮನೇಲೂ ಎಲ್ಲರೂ ತಪ್ಪು ಮಾಡೋದೇ ಇರುತ್ತೆ. ಮೂರನೇ ವ್ಯಕ್ತಿ ನಿಮ್ಗೆ ಒಳ್ಳೇದ್ ಮಾಡೋದಕ್ಕಿಂತ ಗಂಡನ ಬಗ್ಗೆ ಹೆಂಡತಿಗೆ, ಹೆಂಡತಿನ ಬಗ್ಗೆ ಗಂಡನ ತಿಳ್ಕೊಂಡು ಅವ್ರನ್ನ ಮಿಸ್ಯೂಸ್ ಮಾಡ್ಕೊಳ್ಳೋದೇ ಜಾಸ್ತಿ ಇರುತ್ತೆ. ಇಲ್ಲಾಂದ್ರೆ ನಿಮ್ಮ ಹತ್ರ ತಿಳ್ಕೊಂಡು ಇನ್ಯಾರಿಗೋ ಹೋಗಿ ಚಾಡಿ ಹೇಳ್ಕೊಟ್ಟು ನಿಮ್ ಮಾನ ಮರ್ಯಾದೆ ಕಳೀತಾರೆ. ಅದು ಗಂಡಂದಾಗಿರ್ಬೋದು ಹೆಂಡತಿದಾಗಿರ್ಬೋದು. ಗಂಡ ಹೆಂಡತಿ ಅಂದ್ಮೇಲೆ ಇಬ್ರು ಮರ್ಯಾದೆನೂ ಒಂದೇ ಇರುತ್ತೆ. ಯಾವಾಗ್ಲೂ ಅಷ್ಟೇ, ಅಣ್ಣ ತಮ್ಮದಿರ ಹತ್ರ ಆಗ್ಲಿ, ಸ್ನೇಹಿತರ ಹತ್ರ ಆಗ್ಲಿ, ಸಂಬಂಧಿಕರ ಹತ್ರ ಆಗ್ಲಿ, ಅಪ್ಪ ಅಮ್ಮನ ಹತ್ರ ಆಗ್ಲಿ ಯಾವ್ದನ್ನು ಸಂಸಾರದ ಗುಟ್ಟನ್ನ ಹೇಳ್ಕೊಳಕ್ ಹೋಗ್ಬೇಡಿ. ಇವತ್ತು ತಿಳ್ಕೊಂತಾರೆ, ನಾಳೆ ಅವ್ರ ಉಪಯೋಗಕ್ಕೆ ಬಂದಾಗ ಅದನ್ನ ಹೇಳಿ ನಿಮ್ಮನ್ನ ಆಡ್ಕೊಂತಾರೆ. ಗಂಡನ್ನ ಆಡ್ಕೊಂಡ್ರೆ ಹೆಂಡತಿನ ಆಡ್ಕೊಂಡಂಗೆ, ಹೆಂಡತಿನ ಆಡ್ಕೊಂಡ್ರೆ ಗಂಡನ್ನ ಆಡ್ಕೊಂಡಂಗೆ. 4 ಕಡೆ ಹೋದಾಗ ನಿಮ್ ಗಂಡ ನಿಜವಾಗ್ಲೂ ಕೆಟ್ಟವನು, ಹೊಡಿತಾನೆ ಬಡಿತಾನೆ ಅಂದ್ರೆ ಅವಾಗ 4 ಜನ ಹೇಳ್ತಾರೆ, ಅಯ್ಯೋ ಗಂಡ ಹೆಂಡತಿ ಎಷ್ಟ್ ಚೆನ್ನಾಗಿದಾರಪ್ಪ, ಅವ್ಳ ಗಂಡ ಹುಡುಗಿನ ಎಷ್ಟ್ ಚೆನ್ನಾಗಿ ನೋಡ್ಕೊಂತಾ ಇದ್ದಾನೆ, ಮಕ್ಳನ್ನ ಎಷ್ಟ್ ಚೆನ್ನಾಗಿ ನೋಡ್ಕೊಂತಾ ಇದ್ದಾನೆ ಅಂದ್ರೆ ಅವ್ರ ತಪ್ಪು ಅವ್ರಿಗೆ ಅರಿವಾಗುತ್ತೆ. ಹೆಂಡತಿಗಾದ್ರೂ ಅಷ್ಟೇನೆ, ಅಯ್ಯೋ ಆ ಗಂಡ ಹೆಂಡತಿನ ಎಷ್ಟ್ ಚೆನ್ನಾಗಿ ನೋಡ್ಕೊಂತಾ ಇದ್ದಾನೆ, ಅವಳು ಏನೇ ತಪ್ಪು ದಾರಿ ತುಳಿದಿದ್ರು, ತಪ್ಪು ಮಾಡ್ತಾ ಇದ್ರು ಅವಾಗ ಅವಳಿಗೆ ಅನ್ಸುತ್ತೆ ನನ್ ಗಂಡಂಗೆ ನಾನೇ ಮೋಸ ಮಾಡ್ತಾ ಇದೀನಿ ಅಂತ. ಮೂರನೇ ವ್ಯಕ್ತಿನ ನಂಬಿ ನೀವೇನಾದ್ರೂ ನಿಮ್ ಕಷ್ಟ ಸುಖ ಹೇಳ್ಕೊಂಡು ಮನಸ್ಸು ಹಗುರ ಆಗುತ್ತೆ ಅಂತ ಮೂರನೇ ವ್ಯಕ್ತಿ ಹತ್ರ ಹೋದ್ರೆ ಬಣ್ಣ ಕಟ್ಟಿ ನಿಮ್ಮ ಬಾಳನ್ನೇ ಹಾಳು ಮಾಡ್ಬಿಡ್ತಾರೆ. ಗಂಡ ಹೆಂಡತಿನ ಜೀವನನೇ ಹಾಳು ಮಾಡ್ಬಿಡ್ತಾರೆ. ನೀನೇನು ಅಳ್ಬೇಡ, ನವರಾತ್ರಿ ಮುಗಿಯೋತ್ತಿಗೆ ನಿನ್ನ ಮಗನ ಮದುವೆ ಆಗುತ್ತೆ ಹೋಗೋದು. ಕರೆಕ್ಟಾಗಿ 9 ದಿನ ಅವ್ರು ಹೇಳಿ 9 ದಿನದಲ್ಲಿ ನಡೀತು. ಆ ಥರ ಒಂದು ಶಕ್ತಿ ನಾನು ಎಲ್ಲೂ ಜೀವನದಲ್ಲೇ ನೋಡಿಲ್ಲ ಬಿಡಿ. ನಾವು ಕೇಳಿದ ಪ್ರಶ್ನೆ ಕರೆಕ್ಟಾಗಿ ನಾವು ಅಂದ್ಕೊಂಡಿದ್ವಿ ಮನಸ್ಸಲ್ಲಿ, ಅದನ್ನೇ ನಾವು ಕೇಳೋಕ್ಕಿಂತ ಮುಂಚೆ ಅವರೇ ಕರೆದು ಒಳಗಡೆ ನೀಟಾಗಿ ಅದನ್ನೇ ಹೇಳು. 3 ಸಲ ಅಬೋಷನ್ ಆಗಿತ್ತು. ಇವ್ರು ಹೇಳ್ದಂಗೆ ತುಂಬಾ ಬದಲಾವಣೆಗಳು ನಮ್ಮ ಜೀವನದಲ್ಲಿ ಆಗಿದೆ. ಪ್ರೀತಿಯಲ್ಲಿ ನಂಬಿ ಮೋಸ, ಇಷ್ಟಪಟ್ಟವರು ನಿಮ್ಮಂತೆಯಾಗಲು, ಸಂತಾನ ಸಮಸ್ಯೆ, ಮದುವೆ ವಿಳಂಬ, ಅತ್ತೆ ಸೊಸೆ ಕಲಹ, ಶತ್ರುನಾಶ, ಮಾಟ ಮಂತ್ರ, ವಾಮಾಚಾರ, ದಿಗ್ಬಂಧನ, ಇನ್ನು ಅನೇಕ ಸಮಸ್ಯೆಗಳಿಗೆ ಕಾಡು ದೇವಿಯ ವಿಶೇಷ ಪೂಜಾ ಶಕ್ತಿಯಿಂದ ಹಾಗೂ ನೊಂದು ಬಂದ ಭಕ್ತಾದಿಗಳಿಗೆ ಕಡಿಮೆ ಖರ್ಚಿನಲ್ಲಿ ಅತಿ ಶೀಘ್ರ ಪರಿಹಾರ ಮಾಡಿಕೊಡ್ತಾರೆ.